ಸರ್ ತಮ್ಮ ಈ ಕಾಲೇಜ್ ಇವತ್ತು ಒಳ್ಳೆಯ ಪ್ರತಿಶತದೊಂದಿಗೆ ಒಳ್ಳೆಯ ಸಾಧನೆಯನ್ನ ಮಾಡಿದೆ. ಈ ಸಮಯದಲ್ಲಿ ಏನ್ ಹೇಳ್ತೀರಾ ಸರ್ ಇವತ್ತು ರಿಸಲ್ಟ್ ಬಂದಿದೆ ಪಿಯುದು? ಸರ್ ಇವತ್ತು ಆರ್.ಎನ್.ಎಸ್ ಕಾಲೇಜಲ್ಲಿ ಅದ್ಭುತವಾದ ದಿನ. ಬಿಕಾಸ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿ ವರ್ಷಕ್ಕಿಂತ ಈ ಸರಿ ಅದ್ಧೂರಿಯಾಗಿದೆ. ಸೊ ನಮ್ಮ ಕಾಲೇಜಿನಲ್ಲಿ ಸುಮಾರು 796 ಜನ ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದು, ಅದರಲ್ಲಿ 500 521 ಜನ ಡಿಸ್ಟಿಂಕ್ಷನ್ ಇದೆ. ಮತ್ತು 20 ರ್ಯಾಂಕ್ಗಳಿದೆ. ಟಾಪ್ 10 ರ್ಯಾಂಕಲ್ಲಿ 20 ಜನ ಬಂದಿದ್ದಾರೆ. ರಿಸಲ್ಟು ತುಂಬ ಚೆನ್ನಾಗಿದೆ. ಹಾಗೆಯೇ ನಮ್ಮದು ಸೆಂಟಮ್ ರಿಸಲ್ಟಲ್ಲಿ ಸುಮಾರು ಸಬ್ಜೆಕ್ಟಲ್ಲಿ ಮಕ್ಕಳು ಇನ್ 292 ಸ್ಟೂಡೆಂಟ್ಸ್ ಸೆಂಟಮ್ನ ಸ್ಕೋರ್ ಮಾಡಿದ್ದಾರೆ. ಹಾಗೆ ಕಾಮರ್ಸಲ್ಲಿ ಮತ್ತು ಸೈನ್ಸಲ್ಲಿ ಎರಡೂ ವಿಭಾಗದಲ್ಲೂ ಅದ್ಧೂರಿ ರಿಸಲ್ಟ್ ಇದೆ. ಇಲ್ಲಿನ ಈ ರಿಸಲ್ಟಿಗೆ ಕಾರಣ ಇಲ್ಲಿನ ಡಿಸಿಪ್ಲಿನು, ಇಲ್ಲಿನ ಸ್ಟಾಫು, ಇಲ್ಲಿ ಪ್ರತಿಯೊಂದು ಸ್ಟಾಫೂ ಸ್ಕಿಲ್ಡ್ ಆಗಿದ್ದಾರೆ. ಆ್ಯಂಡ್ ಮ್ಯಾನೇಜ್ಮೆಂಟಿನ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಮ್ಮ ಇಲ್ಲಿನ CTO ಕೂಡ ನಮಗೆ ಫುಲ್ ಸಪೋರ್ಟ್ ಆಗಿದ್ದಾರೆ. ನಮ್ಮ ಇಲ್ಲಿನ ಈ ಕಾಲೇಜಿನ ಈ ಅದ್ಧೂರಿ 15ನೇ ವರ್ಷ ನಾವು ಈ ರಿಸಲ್ಟನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನಮ್ಮದೊಂದು ಜೇನುಗೂಡು ಅಂತ ಒಂದು ಗ್ರೂಪನ್ನು ಇಟ್ಕೊಂಡು ಈ ಕಾಲೇಜಿನಲ್ಲಿ ಸೇರಿರೋರೆಲ್ಲ ಜೇನುಗೂಡುಗಳ ಗ್ರೂಪಲ್ಲಿ ಫ್ಯಾಕಲ್ಟಿ ಇದ್ದಾರೆ. ಆ್ಯಂಡ್ ಇಲ್ಲಿ ಫ್ಯಾಕಲ್ಟಿ ಪ್ರತಿಯೊಬ್ಬರೂ ಒಂದು ಸರಿ ಇಲ್ಲಿ ಬಂದಮೇಲೆ ಇಲ್ಲಿ ಬಿಟ್ಟು ಹೋಗುವಂಥದ್ದು ಇಲ್ವೇ ಇಲ್ಲ. ಅದು ನನ್ನದು ಅಂತ ಮಾಡಿ ಇವತ್ತು ಈ ರಿಸಲ್ಟನ್ನು ತರೋಕ್ಕೆ ಸಾಧ್ಯವಾಗಿದೆ. ಪ್ರತಿಯೊಬ್ಬ ಕಾಂಟ್ರಿಬ್ಯೂಷನ್ ಟೀಚಿಂಗಿಂದ ನಾನ್ ಟೀಚಿಂಗಿಂದ ಇದೆ. ಹಾಗೆ ನನಗೆ ಪೇರೆಂಟ್ಸ್ ಸಪೋರ್ಟ್ ಆಗಿದೆ ಅಂದರೆ ನಮ್ಮದು ಕಾಲೇಜು ಅಡ್ವರ್ಟೈಸ್ಮೆಂಟ್ ಇಲ್ಲ. ಸೊ ಈ ಕಾಲೇಜ್ಗೆ ಅಡ್ಮಿಷನ್ಸ್ಗೆ ಒತ್ತಡಪೂರ್ವಕವಾಗಿ ಬಂದು ಇಲ್ಲಿ ಅಡ್ಮಿಷನ್ ಮಾಡೋದು ಆ್ಯಂಡ್ ಪ್ರಚಾರ ಮಾಡೋದು ಕೂಡ ನನ್ನ ವಿದ್ಯಾರ್ಥಿಯ ಮಿತ್ರರ ಪೇರೆಂಟ್ಸ್. ಆ ಪೇರೆಂಟ್ಸ್ಗೆ ನಾನು ಕೃತಜ್ಞತೆ ತಲುಪಿಸ್ತಾ ಇದ್ದೀನಿ. ಹಾಗೆ ನನ್ನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಟೀಮಿನ ಎಲ್ಲ ಅನಿಸಿಕೆಗಳು ಡಿಸಿಪ್ಲಿನ್ ಹೀಗಿರಬೇಕು ಅಂದ್ರೆ ಆಗಿರ್ತಾರೆ. ಹಾಗಾಗಿ ನಮ್ಮ ರಿಸಲ್ಟು ಆ ಡಿಸಿಪ್ಲಿನ್ಗೋಸ್ಕರನೇ ಬರ್ತಾ ಇದೆ ಅನ್ನೋದು ನನ್ನ ಖಂಡಿತ ನನ್ನ ಎಲ್ಲ ಫ್ಯಾಕಲ್ಟಿಗಾಗಲಿ, ನನ್ನ ಮ್ಯಾನೇಜ್ಮೆಂಟ್ಗಾಗಲಿ, ನನ್ನ ವಿದ್ಯಾರ್ಥಿಗಳಾಗಲಿ ನಾನು ಈ ಸಮಯದಲ್ಲಿ ಭಾಳ ಖುಷಿಯಾಗಿ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ಸರ್ ಕಳೆದ ವರ್ಷದ ರಿಸಲ್ಟ್ ಹೇಗಿತ್ತು ಮತ್ತು ವರ್ಷದಿಂದ ವರ್ಷಕ್ಕೆ ತಮ್ಮ ಕಾಲೇಜಿನ ಬೆಳವಣಿಗೆ ಫಲಿತಾಂಶದಲ್ಲಿ ಹೇಗೆ ಏರಿಕೆ ಕಾಣ್ತಾ ಇದೆ ಮತ್ತು ತಾವು ಬಂದಾಗಿನಿಂದ ಹೇಗೆ ಗ್ರೋತ್ ಇದೆ ಅಂತ ರಿಸಲ್ಟ್ ಬಗ್ಗೆ ಸರ್? ಸರ್ ಇಲ್ಲಿ ನಾನು 2ನೇ ಪ್ರಿನ್ಸಿಪಲ್ ಆಗಿ 2014ರಿಂದ ಪ್ರಿನ್ಸಿಪಲ್ ಆಗಿ ಇದ್ದೀನಿ. ಓಕೆ. ಇಲ್ಲಿ ಮೊದಲ 2011ರಲ್ಲಿ ನಾನು ಜಾಯ್ನ್ ಆಗಿ HOD ಆಗಿದ್ದೀನಿ. 2014ರಿಂದ ಪ್ರಿನ್ಸಿಪಲ್ ಆಗಿ ಇಲ್ಲಿನ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಇದೆ. ನಾನು ಪ್ರಿನ್ಸಿಪಲ್ ಆದಾಗ 300 ಚಿಲ್ಡ್ರೆ ಇದ್ದಂಥ ಕಾಲೇಜು ಇವತ್ತು 1600 ಸ್ಟ್ರೆಂತ್ ಇದೆ ಕಾಲೇಜಲ್ಲಿ. ಸೊ ಅಂಥ ಒಂದು ಸ್ಟ್ರೆಂತ್ ನಮ್ಮ ಫ್ಯಾಕಲ್ಟಿ ಗ್ರೂಪ್ ಕೂಡ, ನಾನು ಇಲ್ಲಿ ಜಾಯಿನ್ ಆದಾಗ ಒಂದು 15 ಗ್ರೂಪ್ ಇದ್ದಿದ್ದು, ಇವತ್ತು 110 ಗ್ರೂಪು ನಮ್ಮ ಫ್ಯಾಕಲ್ಟಿ ಗ್ರೂಪ್ ಇದೆ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಗ್ರೂಪಲ್ಲಿ. ರಿಸಲ್ಟಲ್ಲಿ ಪ್ರತಿ ವರ್ಷವೂ ನಾವು 98, 95, 98 ಆ ಲೆವೆಲಲ್ಲಿವರೆಗೂ ರೀಚ್ ಆಗಿದ್ವಿ. ಈ ಸಾರಿ 99.5 ರಿಸಲ್ಟ್ ನಮ್ಮದು. ಅದನ್ನು ಕೂಡ ಲಾಸ್ಟ್ ಇಯರ್ 100% ರಿಸಲ್ಟ್ ಆಗಿದೆ. ಈ ಸರಿನೂ ನೆಕ್ಸ್ಟು ಹೋಪ್ಫುಲ್ ಅವರು ಕೂಡ ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಿ 100% ರಿಸಲ್ಟ್ ಆಗುತ್ತೆ. ಈಗ ಜಸ್ಟ್ 0.5% ರಿಸಲ್ಟಲ್ಲಿ ಒಂದೊಂದು ಸಬ್ಜೆಕ್ಟಲ್ಲಿ 4 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿದ್ದಾರೆ. ಸೊ ಅವರಿಗೆ ಮುಂದಿನ ಎಕ್ಸಾಮಲ್ಲಿ ಪಾಸ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ವಿ. ಸೊ ಅದು ಬಿಟ್ಟರೆ ಇಲ್ಲಿ ರಿಸಲ್ಟು ಈ ವರ್ಷದಲ್ಲಿ ನನ್ನ ರ್ಯಾಂಕು ತುಂಬಾ ಬಂದಿದೆ ನಂಬರ್ಸು. ಲಾಸ್ಟ್ ಇಯರ್ ನಮ್ಮದು ರ್ಯಾಂಕು 8 ನಂಬರ್ ಇತ್ತು. ಈ ಸಾರಿ ಅದು 20 ನಂಬರ್ಗೆ ತಲುಪಿದ್ದೀವಿ. ಅದೇ ಖುಷಿ ನಮಗೆ. ಹೇಗೆ ಚಾಲೆಂಜಿಂಗ್ ಹೇಗಿತ್ತು ಅಂತಂದ್ರೆ, ಯಾಕಂದ್ರೆ ರಾಜ್ಯದ ಎಲ್ಲ ಕಾಲೇಜುಗಳು ಕೂಡ ನಮ್ಮ ಕಾಲೇಜ್ ರ್ಯಾಂಕ್ ಬರಬೇಕು, ನಮ್ಮ ಡಿಸ್ಟ್ರಿಕ್ಟ್ ರ್ಯಾಂಕ್ ಬರಬೇಕು ಎನ್ನುವಂಥದ್ದು ಇರುತ್ತೆ. ತಮ್ಮ ಕಾಲೇಜು ರ್ಯಾಂಕ್ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಚಾಲೆಂಜಿಂಗ್ ಬಂದಿದೆ ಅವೆಲ್ಲ ಹೇಗೆ ಫೇಸ್ ಮಾಡಿದ್ರಿ ಮತ್ತು ಮಕ್ಕಳನ್ನ ಯಾವ ರೀತಿಯಾಗಿ ತಯಾರು ಮಾಡಿದ್ರಿ ಸರ್? ಆ ರೀತಿಯಾಗಿ ಯಾಕಂದ್ರೆ ಕೆಲವೊಂದು ಮಕ್ಕಳು ಹೆದರ್ಕೊಳ್ಳೋದು, ಮತ್ತೊಂದು ಮಗದೊಂದು ಆ ರೀತಿಯಾಗಿ ಎಕ್ಸಾಮ್ಸ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಟ್ರೈನ್ ಮಾಡೋದಾಗ್ಲಿ, ಅವ್ರಿಗೆ ಧೈರ್ಯ ತುಂಬೋದಾಗ್ಲಿ ಹೇಗಿತ್ತು ಸರ್ ಅದೆಲ್ಲ ಅಂತ? ಸರ್ ಈ ನಮ್ಮ ಕಾಲೇಜಿನಲ್ಲಿ ಒಂದು ಸಿಸ್ಟಮ್ ಡಿಸಿಪ್ಲಿನ್ಡ್ ಇದೆ. ಅದ್ರ ಜೊತೆಗೆ ವಿ ಹ್ಯಾವ್ ಎ ಸಿಸ್ಟಮ್. ಯೂನಿಟ್ ಟೆಸ್ಟ್ ಅಂತ ಮಾಡ್ತೀವಿ, ಕ್ವಾರ್ಟರ್ಲಿ ಅಂತ ಮಾಡ್ತೀವಿ, ಮಿಡ್ ಟರ್ಮ್ ಅಂತ ಮಾಡ್ತಾ ಇದ್ದೀವಿ, ಮತ್ತು ಪ್ರಿಪ್ರೇಟರಿಗಳು ಮಾಡ್ತಾ ಇದ್ದೀವಿ. ಇದೆಲ್ಲ ಪ್ರಿಪ್ರೇಟರಿಗಳು ಬರೀ ಎಕ್ಸಾಮ್ ಮಾಡಿಯೇ ಬಿಡದೇನೆ ನಾವು ಪ್ರತಿ ಮಗುವಿನ ಹತ್ರ ಇಂಡಿವಿಜುವಲ್ ಆಗಿ ಕೌನ್ಸ್ಲಿಂಗ್ ಮಾಡ್ತೀವಿ. ಆ ರಿಸಲ್ಟ್ ನಿಂದು ಈ ಎಕ್ಸಾಮು ನಿಂದ 10th ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಯ ಆ ಹಿಂದಿನ ಎಕ್ಸಾಮ್ ಸ್ಕೋರ್ ಮಾಡಿರೋರ ಜೊತೆ ನಾವು ಕಂಪೇರ್ ಮಾಡ್ತೀವಿ. ನೋಡಿ, ನಿಂದು ಇಷ್ಟು ಪರ್ಸೆಂಟ್ ಇತ್ತು, ನೀನು ಈಗ ಇಷ್ಟು ಮಾಡಿದ್ಯಾ, ಇನ್ನೂ ಇಷ್ಟು ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಈ ರೀತಿಯಲ್ಲಿ ನಾವು ಪ್ರತಿ ಮಗುನು ಉತ್ಸಾಹಕತರಾಗಿ ಅವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಯಾವುದೇ ಡಿಸಿಪ್ಲಿನ್ ಒತ್ತಾಯಪೂರ್ವಕವಾಗಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಹುಟ್ಟಾಕುವಂಥದ್ದು, ಇದು ನಿನ್ನ ರಿಸಲ್ಟು, ನಿನ್ನ ವೃತ್ತಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ PUCಯಿಂದ ಅನ್ನೋದು ಅವರಲ್ಲಿ ಹುಟ್ಟಾಕಿ ಅವ್ರು ಮಾಡಬೇಕು ಅನ್ನೋ ಮನೋಭಾವನೆಯಲ್ಲೇ ಮಾಡಿಸ್ತಿದ್ದೀವಿ ಸರ್. ನಾವು ಒತ್ತಾಯಪೂರ್ವಕವಾಗಿ 10 ಸರಿ ಬರಿ 15 ಸರಿ ಬರೆಯುವಂಥ ಕಾನ್ಸೆಪ್ಟಲ್ಲಿ ಇಲ್ಲ. ಸೊ ಮೊದಲು ಅವರಲ್ಲಿ ಹುಟ್ಟಾಕುವಂಥದ್ದು, ನಿನ್ನ ಇದು ಜೀವನ ಸ್ಟಾರ್ಟ್ ಆಯಿತು ಇಲ್ಲಿಂದ PUCಯಿಂದ. ಸೊ ನಿನ್ನ ಒಂದು ನೆಕ್ಸ್ಟ್ ಡಿಗ್ರಿ ಮುಗಿದ್ರೆ ನೀನು ಆಸ್ತಿ ಆಗ್ತೀಯಾ, ನೀನು ದುಡಿಯೋನಾಗ್ತೀಯಾ ಅಂತ ಹೇಳಿ ಅನ್ನೋದ್ರಿಂದ ಇದು ನಮ್ಮ ರಿಸಲ್ಟು ಇದು ಈ ರೀತಿ ಬರ್ತಾ ಇದೆ. ತಮ್ಮ ಕಾಲೇಜಿನ ಫಲಿತಾಂಶನ ಕಂಡು ನೆಕ್ಸ್ಟ್ ನ್ಯೂ ಅಡ್ಮಿಷನ್ ಬರುವಂತವ್ರಿಗೆ ಏನ್ ಹೇಳ್ತೀರಾ ಅಂತ?
ಇದ್ರ ವಿಚಾರದಲ್ಲಿ ನಾವು ಅದೇ ಆಗಲೇ ಮೊದಲೇ ಹೇಳ್ದಂಗೆ ನಮ್ಮ ಕಾಲೇಜಿಗೆ ಅಡ್ಮಿಷನ್ಸ್ಗೆ ಕೊರತೆ ಇಲ್ಲ. ಯಾಕೆಂದರೆ ಇಲ್ಲಿ ರಾ ಮೆಟೀರಿಯಲ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪೇರೆಂಟ್ಸ್ ದೇ ಆರ್ ಆಲ್ರೆಡಿ ಹ್ಯಾಪಿ ನಮ್ಮ ಕಾಲೇಜಿನ ಈ ರಿಸಲ್ಟು ಮತ್ತು ಡಿಸಿಪ್ಲಿನ್ಗೋಸ್ಕರ. ಹಾಗಾಗಿ ನಮ್ಮ ಪೇರೆಂಟ್ಸ್ ಯಾರಿದ್ದಾರೋ ಅವರು ಇಲ್ಲಿ ಪ್ರಚಾರ ಕೊಡ್ತಾರೆ ಕಾಲೇಜ್ ಚೆನ್ನಾಗಿದೆ ಅಂತ. ಹಾಗಾಗಿ ಆಲ್ರೆಡಿ ನಮ್ಮದು ಒತ್ತಡದಲ್ಲಿ ಅಡ್ಮಿಷನ್ಸ್ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮನ್ನು ಒಂದು 2,500 ಜನ ಪೇರೆಂಟ್ಸು ನಮ್ಮನ್ನು ಕನ್ಸಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ಗೆ ನಮಗೆ ಅಡ್ಮಿಷನ್ ಬೇಕು ಅನ್ನೋ ರೀತಿಯಲ್ಲಿ. ಖಂಡಿತ ನಮಗೆ ಒತ್ತಡದಲ್ಲೇ ಅಡ್ಮಿಷನನ್ನು ಕೊಡಬೇಕಾಗಿದೆ. 2,500 ಜನದಲ್ಲಿ ನಾವು ಬರೀ 800 ಮಾತ್ರ ಇಂಟೇಕ್ ಇದೆ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಮನ್ಸು ಮಾಡಿದ್ರೆ ಇನ್ನೂ ಹೆಚ್ಚಿನ ಅಡ್ಮಿಷನನ್ನು ಕೊಡ್ಬೋದು. ಒಳ್ಳೆ ರಿಸಲ್ಟನ್ನು ನಾವು ಕೊಡಬೇಕು ಅಂತ ಸಮಾಜಕ್ಕೆ ಕೊಡಬೇಕು ಅನ್ನೋದರಲ್ಲಿ ಖಂಡಿತ ಇದೆ. ಸಂಸ್ಥೆಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ಬೋದು. ಯಾಕೆಂದರೆ ನಮ್ಮ ಸಂಸ್ಥೆ ಫೀಸು ಅಫೋರ್ಡಬಲ್ ಇದೆ. ವಿದ್ಯಾರ್ಥಿಗಳ ಫೀಸು ಅಫೋರ್ಡಬಲ್ ಇದೆ. ವಿತ್ ಇಂಟಿಗ್ರೇಟೆಡ್ ನಮ್ಮದು ಒಂದು ಫೀಸು 90,000 ಕೊಡ್ತಾ ಇದ್ದಾರೆ ಅಂದರೆ ವಿ ಥ್ಯಾಂಕ್ಸ್ ಟು ಅವರ್ ಮ್ಯಾನೇಜ್ಮೆಂಟ್. ಖಂಡಿತ. ಥ್ಯಾಂಕ್ ಯು ಸರ್. ಏನಾದ್ರು ಹೇಳೋದಿದೆಯಾ ಸರ್? ಮತ್ತೆ ಎಲ್ಲ ಕವರ್ ಆಗಿದೆ. ಥ್ಯಾಂಕ್ ಯು ಸರ್. ಮತ್ತೆ ಏನಾದ್ರು ಹೇಳ್ಬೇಕು? ಏನಾದರೂ ಬಿಟ್ಟಿದ್ದ? ಎಸ್, ಅದೊಂದು ಪಾಯಿಂಟ್ಸ್ ಹೇಳಿ ಸರ್. ಹೇಳಿ ಸರ್, ಹೇಳಿ. ಸೊ ನಮ್ಮ ಕಾಲೇಜಲ್ಲಿ ಪ್ರತಿ ವಿದ್ಯಾರ್ಥಿಗಳನ್ನ ಕಂಪೇರ್ ಮಾಡೋದು ಅಂದರೆ ಪ್ರತಿಯೊಂದು ಕೌನ್ಸಿಲಿಂಗ್ ಅಂತ ಏನೇ ಹೇಳ್ತಾ ಇದ್ವಿ, ಅವರ ರಿಸಲ್ಟ್ ಜೊತೆ ಟೆಸ್ಟ್ ರಿಸಲ್ಟ್ ಇರ್ಬೋದು, ಮಿಡ್ ಟರ್ಮ್ ರಿಸಲ್ಟ್ ಇರ್ಬೋದು, ಪ್ರಿಪ್ರೇಟರಿ ರಿಸಲ್ಟ್ ಇರ್ಬೋದು, ಪ್ರತಿ ಮಗುವನ್ನು ನಾವು ಕಂಪೇರ್ ಮಾಡಿದಾಗ ಅವರ ರಿಸಲ್ಟ್ ಫೈನಲಿ ದೇ ವಿಲ್ ಸ್ಕೋರ್ ಮೋರ್ ದೆನ್ ಈ 25-30% ಅಷ್ಟು 10th ರಿಸಲ್ಟ್ಗಿಂತ ಸ್ಕೋರ್ ಮಾಡ್ತಾರೆ. ಅದು ನಾವು ಅಜೆಂಡಾ ಅದೇ ಇಟ್ಕೊಂಡಿರೋದು. ನೀವು ಆಲ್ವೇಸ್ ಇಲ್ಲಿಂದ ಹೋಗಬೇಕಾದ್ರೆ ನೀವು 10th ರಿಸಲ್ಟ್ಗಿಂತ ತುಂಬಾ ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಪ್ರತಿ ಮಗುನೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ನಾವು ಫಸ್ಟ್ ಇಯರ್ ರಿಸಲ್ಟ್ ಅನಾಲಿಸಿಸ್ ಕೂಡ ನೋಡಿದಾಗ ಕೆಲವು ವಿದ್ಯಾರ್ಥಿಗಳು 58-60% ನಮ್ಮ ಕಾಲೇಜಲ್ಲಿ ಆ್ಯಡ್ ಮಾಡಿ ಬಂದಿರುವಂಥವ್ರು ಇವತ್ತು 98% ಟಾಪರ್ ಆಗಿ ಕೂಡ ಇದ್ದಾರೆ ಸೆಕ್ಷನಲ್ಲಿ. ಇದೇ ಥರದಲ್ಲಿ ಲಾಸ್ಟ್ ಇಯರ್ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದೀನಿ. 70% ಬಂದಿರುವಂಥ ವಿದ್ಯಾರ್ಥಿ 99% ಅಷ್ಟು ಸ್ಕೋರ್ ಮಾಡಿ ಅವನು ಟಾಪರ್ ಆಫ್ ದಿ ಕಾಲೇಜ್. ಈ ರೀತಿಯಾಗಿ ನಮ್ಮಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಆಲ್ವೇಸ್ ಇದೊಂದು ಕಂಪ್ಯಾರಿಟಿವ್ ನಮ್ದು ಇದ್ದೇ ಇರುತ್ತೆ. 10th ಮಾರ್ಕ್ಸ್ ಜೊತೆ ಸೆಕೆಂಡ್ ಪಿ ಯು ಸಿಗೆ ಹೋಗೋಗೆ ಎಷ್ಟು ಅಂತ. ಸೊ ಇದು ನಮಗೆ ಭಾಳ ಉತ್ಸಾಹಕತೆ. ಬೇರೆ ಮಕ್ಕಳು ಪಿ ಯು ಸಿನಲ್ಲಿ ನಾರ್ಮಲಾಗಿ ಹೇಳೋದಾದರೆ ಸೆಕೆಂಡ್ ಪಿ ಯು ಸಿಲಿ ಮಾರ್ಕ್ಸ್ ಸ್ಕೋರ್ ಕಡಿಮೆ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ಅದು ಅದ್ಧೂರಿಯಾಗಿ ಜಾಸ್ತಿ ಆಗಿರ್ತದೆ. ಅದು ಒಂದು ಖುಷಿ ಇದೆ ಸರ್. ಥ್ಯಾಂಕ್ ಯು. ಇವತ್ತು RNSPU ಕಾಲೇಜಿಗೆ ಒಂದು ತುಂಬ ಸಂಭ್ರಮದ ವಾತಾವರಣ ಕಾಣಿಸ್ತಾ ಇದೆ. ಸೆಕೆಂಡ್ ಪಿ ಯು ಸಿಯ ರಿಸಲ್ಟ್ ಬಂದಿದೆ. 20 ಸ್ಟೇಟ್ ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿದೆ. ವಾಣಿಜ್ಯ ವಿಭಾಗಕ್ಕೆ 16, 14 ಮತ್ತು ಸೈನ್ಸ್ ವಿಭಾಗದಲ್ಲಿ 6 ಸ್ಟೇಟ್ ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳ ಪರಿಶ್ರಮವನ್ನು ನಾವು ನೋಡ್ತಾ ಇದ್ವಿ. ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ವಿ. ಎಲ್ಲ ಟೀಚರ್ಸ್ಗಳು ಮತ್ತು ಪ್ರಾಂಶುಪಾಲರು, ಮ್ಯಾನೇಜ್ಮೆಂಟು ಎಲ್ಲ ಇದಕ್ಕೋಸ್ಕರ ತುಂಬ ತೊಡಗಿಸ್ಕೊಂಡಿತ್ತು. ಸೊ ಅದರ ಪ್ರತಿಫಲವಾಗಿ ಇವತ್ತು ಈ ನಿರೀಕ್ಷೆ ಮೀರಿದ ಒಂದು ಯಶಸ್ಸು ಅದು ನಮ್ಗೆ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳಿಗಿಂತ ಜಾಸ್ತಿ ನಮಗೆ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಮಾರ್ಕ್ಸ್ ಬಂದಿರೋದು, ಬಟ್ ನಮಗೆ ರ್ಯಾಂಕ್ ಬಂದಿದೆಯೇನೋ ಅನ್ನೋಷ್ಟು ಎಲ್ಲ ಟೀಚರ್ಸ್ಗೂ ತುಂಬ ಸಂತೋಷ ಆಗ್ತಾ ಇದೆ. ಇಡೀ ಕಾಲೇಜು ತುಂಬ ಹರ್ಷದಲ್ಲಿದೆ. ಎಲ್ಲರಿಗೂ ಶುಭವಾಗಲಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಅಚೀವರ್ಸ್ಗೆ. ಮತ್ತು ನಿಮ್ಮ ಮುಂದಿನ ಜೀವನ ಎಲ್ಲರಿಗೂ ಸುಖಮಯವಾಗಿರಲಿ ಅಂತ ಕಾಲೇಜಿನ ಪರವಾಗಿ ಎಲ್ಲ ಟೀಚರ್ಸ್ನ ಪರವಾಗಿ ನಾನು ಹಾರೈಸ್ತೀನಿ. ಸರ್ ನೋಡಿ, ಈ ಖುಷಿ ನಿಮ್ಮ 1 ವರ್ಷದ ಪರಿಶ್ರಮ ಸರ್. 1 ವರ್ಷದಿಂದ ನಿರಂತರವಾಗಿ ಅವ್ರಿಗೆ ಗೈಡ್ ಮಾಡ್ತಾ ಬರ್ತಿದ್ರೆ ಈ ಖುಷಿ ಬರ್ತಾ ಇದೆ. ಮೊದಲು ಸ್ವಲ್ಪ ಆತಂಕ ಅನ್ನುವಂಥದ್ದು ಇರುತ್ತೆ, ದುಗುಡ ಅನ್ನುವಂಥದ್ದು ಇರುತ್ತೆ, ಅದೆಲ್ಲ ಹೋಯ್ತು ಅಂತ ಈಗ. ಖಂಡಿತ ಹೌದು. ನಾವು ಯಾವಾಗಲೂ ಕರ್ಮಣ್ಯವಾಧಿಕಾರಸ್ಥೆ ಆ ಸಿದ್ಧಾಂತದಲ್ಲೇ ನಂಬಿರುವವರು. ರಿಸಲ್ಟ್ ಬರೋ ತನಕನೂ ನಾವು ಯೋಚನೆ ಮಾಡ್ತಾ ಇದ್ದಿದ್ದು ಚೆನ್ನಾಗಿ ನಮ್ಮ ಶ್ರಮ ಹಾಕಬೇಕು ಅಂತ. ಹುಡುಗರಿಗೂ ಅದನ್ನೇ ಹೇಳ್ತಾ ಇದ್ವಿ ನಮ್ಮ ಮಕ್ಕಳಿಗೆಲ್ಲ. ಚೆನ್ನಾಗಿ ಶ್ರಮ ಹಾಕಿ ರಿಸಲ್ಟ್ ಬಗ್ಗೆ ಯಾವುದೇ ದುಗುಡ ಇಟ್ಕೊಳ್ಬಾರ್ದು ಅನ್ನೋದು ನಾವು ಎಲ್ಲ ಟೀಚರ್ಸು, ನಮ್ಮ ಪ್ರಾಂಶುಪಾಲರ ಆದಿಯಾಗಿ ಎಲ್ಲರೂ ನಮ್ಗೆ ಹೇಳ್ತಾ ಬಂದಿದ್ರು. ನಾವು ಅದೇ ಥರ ಯೋಚನೆ ಮಾಡ್ತಿದ್ವಿ. ರಿಸಲ್ಟ್ ಬರೋ ದಿವಸ ನಮಗೆ ಆತಂಕಕ್ಕಿಂತ ಒಂಥರ ಏನು ಬರುತ್ತೋ, ಎಷ್ಟು ಬರುತ್ತೋ, ಮಕ್ಕಳ ಪರಿಶ್ರಮಕ್ಕೆ ಎಷ್ಟು ಯಶಸ್ಸು ಸಿಗುತ್ತೋ, ಈ ಥರದ ಒಂದು ಕುತೂಹಲ ಇತ್ತು. ಆತಂಕ ಅಂತ ಹೇಳಲಾರೆ, ಆದರೆ ತುಂಬ ಕುತೂಹಲ, ಒಂದು ನಿರೀಕ್ಷೆಯ ಒಂದು ದೃಷ್ಟಿಯಿಂದ ನಾವು ನೋಡ್ತಾ ಇದ್ವಿ. ಧನ್ಯವಾದ. We as a team from RNS Pre-University College congratulate all the toppers and all the students for giving a very good result. We have one important thing in our college. We take the average students and they come up with flying colors, with distinctions. This year we have secured 521 distinctions. We are proud and congratulate once again all the students to the team of RNS Jain Gudu. Thank you.
ನಮ್ದೇನಿರುತ್ತೆ ಅಂದರೆ ಕ್ಲಾಸ್ ಅವರ್ಸ್ ಆದಮೇಲೇನು ಎಲ್ಲ ಟೀಚರ್ಸು ನಿಂತ್ಕೊಂಡು ಪಾಠ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಯುನೀಕ್ ಥಿಂಗ್. ಆ್ಯಂಡ್ ಎನದರ್ ಯುನೀಕ್ ಥಿಂಗ್, ಟೂ ಮೋರ್ ಪಾಯಿಂಟ್ಸ್ ಐ ವಾಂಟ್ ಟು ಆ್ಯಡ್. ಇನ್ನೊಂದು ಏನಂದರೆ ವರ್ಕ್ ಬುಕ್ ಕಾನ್ಸೆಪ್ಟ್ ನಮ್ಮ ಕಾಲೇಜಲ್ಲಿ ಅದು ತುಂಬ ಇಂಪಾರ್ಟೆಂಟು. ಅದರಿಂದ ನಮಗೆ ಸ್ಟೇಟ್ ರ್ಯಾಂಕ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಮತ್ತು ಯೂನಿಟ್ ಟೆಸ್ಟ್ ಪ್ಯಾಟರ್ನ್ ಎವ್ರಿ ವೀಕ್, ಪ್ರತಿ ವಾರ ಮಂಡೇ ಇಲ್ಲ ಥರ್ಸ್ಡೇ ಯೂನಿಟ್ ಟೆಸ್ಟ್ ಇರುತ್ತೆ. ಪ್ಲಸ್ CET ಅವ್ರಿಗೆ ಕಾಂಪಿಟೇಟಿವ್ ಟೆಸ್ಟ್ ಇರುತ್ತೆ ಎವ್ರಿ ಫ್ರೈಡೇ. ಸೊ ದಿಸ್ ಹೆಲ್ಪ್ಸ್ ದೆಮ್ ಟು ಸೆಕ್ಯೂರ್ ವೆರಿ ಗುಡ್ ಮಾರ್ಕ್ಸ್. ಅಂದರೆ ವಾರ ವಾರ ಅವ್ರು ಪ್ರಿಪೇರ್ ಆಗ್ತಾರೆ. ಇಲ್ಲಾಂದರೆ ಯಾವಾಗಲೂ 2 ತಿಂಗ್ಳಿಗೆ ಒಂದು ಸತಿ ಕ್ವಾರ್ಟರ್ಲಿ ಟೆಸ್ಟ್ ಆಗುವಾಗ ಅವಾಗ ಬುಕ್ಸ್ ತೆಗಿತಾರೆ. ಸೊ ಮಕ್ಕಳೆಲ್ಲ ಏನಾಗುತ್ತೆ ಅಂದರೆ ಅವರು ವಾರ ವಾರ ಓದ್ಕೊಳ್ತಾರೆ. ಸೊ ಪೆಂಡಿಂಗ್ ಇರಲ್ಲ, ಅವ್ರಿಗೆ ಪ್ರೆಷರೈಸು ಆಗಲ್ಲ. ಸೊ ಟೆಸ್ಟ್ ಅಂದರೆ ನಮ್ಮಲ್ಲಿ RNS ಅಲ್ಲಿ ಭಯನೇ ಇರಲ್ಲ ಮಕ್ಕಳಿಗೆ. ಯಾಕಂದರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಸ್ವಲ್ಪ ಪೋರ್ಷನ್ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಸೊ ಯೂನಿಟ್ ಟೆಸ್ಟ್ಗೆ ಒಂದು ಸರ್ತಿ ಓದ್ತಾರೆ, ಕ್ವಾರ್ಟರ್ಲಿ ಟೆಸ್ಟ್ಗೆ ಅದೇ ಪೋರ್ಷನ್ ಓದ್ತಾರೆ, ಮತ್ತು ಮಿಡ್ ಟರ್ಮ್ಗೆ ಆಗುತ್ತೆ. ಮತ್ತು ನಮ್ಮಲ್ಲಿ 4 ಪ್ರಿಪ್ರೇಟ್ರಿ ಮಾಡ್ತೀವಿ. ಸೊ ಅದೂ ಹೆಲ್ಪ್ ಆಗುತ್ತೆ ಅವ್ರಿಗೆ. ವರ್ಕ್ ಬುಕ್ ಕಾನ್ಸೆಪ್ಟು, ಯೂನಿಟ್ ಟೆಸ್ಟು, ಪ್ರಿಪ್ರೇಟ್ರೀಸು, ಇದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ರೆಮಿಡಿಯಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತೀವಿ ನಾವು. ರೆಮಿಡಿಯಲ್ ಸ್ಟೂಡೆಂಟ್ಸ್ಗೆ ಏನಂದರೆ ಎವ್ರಿ ಸಬ್ಜೆಕ್ಟಲ್ಲಿ ಕಡಿಮೆ ಬರುವಾಗ ನಾವು ಟೆಸ್ಟ್ ವೈಸೇ, ಯೂನಿಟ್ ಟೆಸ್ಟಲ್ಲಿ ಕಡಿಮೆ ಬಂದರೆ ಆ ಕೆಮಿಸ್ಟ್ರಿ ಇದ್ದರೆ ಕೆಮಿಸ್ಟ್ರಿ ಅಲ್ಲೇ ಕೋಚಿಂಗ್ ಕೊಟ್ಟು ಅಲ್ಲೇ ಸರಿ ಮಾಡ್ತೀವಿ. ಸೊ ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಮತ್ತು ಟಾಪರ್ಸು ಒಂದೇ ಯಾವುದಾದ್ರೂ ಟೆಸ್ಟ್ ತೊಗೊಳ್ಳಿ, ಯೂನಿಟ್ ಟೆಸ್ಟ್ ಆಗಲಿ, ಕ್ವಾರ್ಟರ್ಲಿ ಆಗಲಿ, ಮಿಡ್ ಟರ್ಮ್ ಆಗಲಿ, ಪ್ರತಿ ಸರ್ತಿ ಸೆಕ್ಷನ್ ಟಾಪರ್ಸ್ ಅಂತ ಅವ್ರಿಗೆ ಫೆಲಿಸಿಟೇಟ್ ಮಾಡಿ, ಒಂದು ಚಾಕ್ಲೇಟ್ ಕೊಟ್ಟು, ಒಂದು ಪೆನ್ ಕೊಟ್ಟು ಮೋಟಿವೇಟ್ ಮಾಡಿ, ಅವ್ರು ನೆಕ್ಸ್ಟ್ ಟೈಮ್ ಅವ್ರಿಗೆ ಏನಂದರೆ ಸ್ಟೇಜ್ ಮೇಲೆ ಬಂದು ಜಾಸ್ತಿ ನಾನು ಸ್ಟೇಜ್ ಮೇಲೆ ಹೋಗಿ ಒಂದು ಟೋಕೆನ್ ಆಫ್ ಅಪ್ರಿಸಿಯೇಷನ್ ತಗೋಬೇಕು ಅಂತ ಅನ್ಸುತ್ತೆ. ಈಗ ನಾವು ಮಕ್ಕಳನ್ನ ಲೋ ಅಚೀವರ್ಸ್ ಅಂತ ಅನ್ನಲ್ಲ, ಅವ್ರಿಗೆ ಒಂದು ತಪಸ್ ಅಂತ ಹೇಳ್ತೀವಿ. ಅದೇ ಇಂಪಾರ್ಟೆಂಟು. ಅವ್ರಿಗೆ ನಾವು ಏನು ಫೀಲ್ ಮಾಡೋಕ್ಕೆ ಬಿಡಲ್ಲ, ಲೈಕ್ ನಮಗೇನು ಗೊತ್ತಿಲ್ಲ ಅಂತ. ಅವ್ರಿಗೆ ಅಲ್ಲಿಂದನೇ ಒಂದೊಂದೇ ನಿಧಾನವಾಗಿ ಆಗುತ್ತೆ. ಅದು ತುಂಬ ಹೋಪ್ಸ್ ಇರುತ್ತೆ ನಮಗೆ. ಸುಮಾರು ಮಕ್ಕಳಿಗೆ ನಾವು ಅನ್ಕೋತಾ ಇದ್ವಿ ಪಾಸ್ ಆಗ್ತಾರೋ ಇಲ್ವೋ ಅಂತ. ಆದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ಲೋ ಇತ್ತು ಅವ್ರದ್ದು ಅಚೀವ್ಮೆಂಟು ಇನಿಷಿಯಲಿ ಅವಾಗ ಬಂದಿದ್ದಾಗ 10th. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನೊಂದು ಏನಂದರೆ ನಮ್ಮ ದೇವಸ್ಥಾನ ಇಲ್ಲೇ ಇದೆ, ಆಶೀರ್ವಾದ ಅದೊಂದು. ನಮ್ಮ RNS ಫೌಂಡರು ಅವ್ರು ಇಲ್ಲ ಈಗ, ಆದರೆ ಅವ್ರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇದೆ. ಸೊ ಅದರಿಂದ ನನಗೆ ಅನಿಸುತ್ತೆ ಇದೆಲ್ಲ ಗ್ರೇಸ್ ಆಫ್ ಗಾಡ್ ಅಂತ. ಪ್ಲಸ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ ಸರ್ದು ಎಫರ್ಟು, ಟೀಮ್ ಎಫರ್ಟು ಎಲ್ಲ ಸೇರಿ ನಮಗೆ ಒಳ್ಳೆ ರ್ಯಾಂಕ್ ತಂದಿದೆ ಸರ್. ಥ್ಯಾಂಕ್ ಯು.